ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ವೈಟ್ ಹೇರ್ ಸಮಸ್ಯೆ ಇದ್ದೇ ಇದೆ ಅಲ್ವಾ. ವೈಟ್ ಹೇರ್ಸ್ ಅಜ್ಜಿಂದಿರಿಗಷ್ಟೇ ಬರ್ತಿತ್ತು ಆವಾಗಿನ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಬಿಳಿ ಕೂದಲು ಸಮಸ್ಯೆ ಇದ್ದೇ ಇದೆ ಅಲ್ವಾ. ಎಲ್ಲರ ಮನೆಯಲ್ಲೂ ಒಬ್ರಿಗೆಲ್ಲ ಒಬ್ಬರಿಗೆ ಬಿಳಿ ಕೂದಲಿನ ಸಮಸ್ಯೆ ಇದ್ದೇ ಇರುತ್ತೆ. ಅದಕ್ಕೆ ನಾನು ಒಂದು ಶಾಶ್ವತವಾದ ಪರಿಹಾರವನ್ನು ಈ ವಿಡಿಯೋದಲ್ಲಿ ನಿಮಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಕೂಡ ಎಷ್ಟೊಂದು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದ್ದೀನಿ, ಕೆಮಿಕಲ್ ಇರುವಂಥ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿದ್ದೀನಿ, ಮನೆ ಮದ್ದುಗಳನ್ನು ಸಹ ಯೂಸ್ ಮಾಡಿದ್ದೀನಿ. ಎಲ್ಲದರಿಂದಲೂ ಕೂಡ ನನ್ನ ಹೇರ್ಸ್ ಎಲ್ಲ ತುಂಬ ಲಾಸ್ ಆಯಿತು. ನನಗೆ ಅಂತೂ ತುಂಬ ಬೇಜಾರಾಗ್ತಿತ್ತು. ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದರೆ ನನ್ನ ಹೇರ್ಸ್ ಎಷ್ಟು ದಪ್ಪ ಇತ್ತು ಮತ್ತು ಎಷ್ಟು ಉದ್ದ ಇತ್ತು. ಆದರೆ ಎಲ್ಲ ಹೇರ್ಸ್ ಎಲ್ಲ ಹೋದ್ಮೇಲೆ ನಾನು ಮತ್ತೆ ಶಾರ್ಟ್ ಹೇರ್ಸನ್ನು ಮಾಡಿಸ್ಕೊಂಡೆ. ಯಾಕಂತ ಅಂದರೆ ತುಂಬ ತೆಳುವಾದ ಹೇರ್ಸ್ ಇಷ್ಟು ಉದ್ದ ಇದ್ದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಕಟ್ ಸಹ ನಾನೇ ಮಾಡಿಕೊಂಡೆ. ಅದರಿಂದ ನಾನು ಯಾರಿಗೂ ಈ ಥರ ಆಗೋದು ಬೇಡ ಅಂತ ಹೇಳಿ ನಾನು ಒಂದು ಶಾಶ್ವತವಾದ ಪರಿಹಾರನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿತ್ತು. ಅದಕ್ಕೆ ಶೇರ್ ಮಾಡಬೇಕನ್ನಿಸ್ತು, ಅದಕ್ಕೆ ಶೇರ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ರೆಮಿಡಿಯನ್ನು ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ನಾನು ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿ ನೀವು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿ. ನಿಜವಾಗ್ಲೂ ಕೂಡ 3-4 ಮಂತ್ಸ್ವರೆಗೂ ನಿಮ್ಮ ಹೇರ್ಸ್ ವೈಟ್ ಆಗಲ್ಲ. 3-4 ಮಂತ್ ಆದಮೇಲೆ ಮತ್ತೆ ಇದೇ ರೆಮಿಡಿನ ಮಾಡಿಕೊಂಡು ಹಚ್ಕೊತಾ ಹೋಗಿ. ಇನ್ಸ್ಟೆಂಟ್ ಬಳಸೋದ್ರಿಂದ ನಮ್ಮ ಹೇರ್ ಲಾಸ್ ಆಗುತ್ತೆ ಫ್ರೆಂಡ್ಸ್. ಅದರಿಂದ ಹೇಳ್ತಾ ಇದ್ದೀನಿ. ಬನ್ನಿ ನಾನು ಯಾವ ಥರ ರೆಮಿಡಿನ ರೆಡಿ ಮಾಡಿದ್ದೀನಿ ಮತ್ತು ಏನೆಲ್ಲ ಹಾಕಿದ್ದೀನಿ ಅನ್ನೋದನ್ನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ರೆಮಿಡಿ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ. ಬನ್ನಿ ನಾನು ಏನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಒಂದು ಲಿಂಬೆಹಣ್ಣು ತೊಗೊಂಡಿದ್ದೀನಿ. ನಂತರ ನೋಡಿ ನಾನು ಇಲ್ಲಿ ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ನಂತರ ನಾನು ಕಪ್ಪು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಮುಲ್ತಾನ್ ಮಟ್ಟಿನ ತೊಗೊಂಡಿದ್ದೀನಿ. ಒಂದು ಹೆನ್ನ ಮೆಹಂದಿ ಪ್ಯಾಕೆಟ್ ತೊಗೊಂಡಿದ್ದೀನಿ. ಸ್ವಲ್ಪ ಕಾಫಿ ಪೌಡರು ಮತ್ತು ಒಂದು ಮೀರಾ ಶಾಂಪೂ ಹಾಗೆ ಒಂದು ಕಾರ್ತಿಕ ಶಾಂಪೂನ ತೊಗೊಂಡಿದ್ದೀನಿ. ನಂತರ ನಾನು ನೋಡಿ ಇಲ್ಲಿ ಮೆಂತ್ಯ ಕಾಳನ್ನು ನಾನು ಒಂದು ತವಾ ಮೇಲೆ ಫ್ರೈ ಮಾಡ್ತಿದ್ದೀನಿ. ತವಾ ಬಂದುಬಿಟ್ಟು ಕಬ್ಬಿಣದಿರಬೇಕು. ತವಾ ಆಗಿರ್ಬೋದು, ಬಾಣಲಿ ಆಗಿರ್ಬೋದು, ಯಾವುದೇ ಒಂದು ವಸ್ತು ಮೇಲೆ ನಾವು ಈ ಥರ ಫ್ರೈ ಮಾಡ್ಕೋಬೋದು. ಕಬ್ಬಿಣದ ವಸ್ತುಗಳ ಮೇಲೆ ಮಾತ್ರ ನಾವು ಇದನ್ನು ಫ್ರೈ ಮಾಡಬೇಕಾಗುತ್ತೆ. ನೋಡಿ ಮೆಂತ್ಯ ಕಾಳನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ. ಮೆಂತ್ಯ ಕಾಳು ತುಂಬ ಬ್ರೌನ್ ಕಲರ್ ಆಗಬೇಕು, ಆ ಥರ ಫ್ರೈ ಮಾಡಬೇಕಾಗುತ್ತೆ. ನಂತರ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಕಪ್ಪು ಜೀರಿಗೆನ ಹಾಕ್ತಾಯಿದ್ದೀನಿ 2 ಸ್ಪೂನಷ್ಟು. ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಬೇಕು. ಮೆಂತ್ಯ ಕಾಳು ಫುಲ್ ಬ್ಲ್ಯಾಕ್ ಕಲರ್ ಬರಬೇಕು. ಈ ಕಪ್ಪು ಜೀರಿಗೆ ಹಾಕಿದ್ದೀನಲ್ವ ಆ ಥರ ಬ್ಲ್ಯಾಕ್ ಆಗಬೇಕು. ಫ್ರೆಂಡ್ಸ್, ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಶೇರ್ ಮಾಡಿ. ಯಾಕಂತ ಅಂದರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಬಿಳಿ ಕೂದಲಿದ್ರೆ. ಮತ್ತು ವಿಡಿಯೋನ ನೋಡ್ತಾ ಇದ್ದು ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ, ಹಾಗೆ ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಫ್ರೆಂಡ್ಸ್, ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಯಾವ ಥರ ಇದೆ ಈ ವಿಡಿಯೋ ಫುಲ್ ನೋಡಿ ಆಮೇಲೆ ಕಾಮೆಂಟ್ ಮಾಡಿ, ಓಕೆನಾ. ನೋಡಿ ನಾನು ಮೆಂತ್ಯಕಾಳು ಮತ್ತು ಜೀರಿಗೆನ ತುಂಬ ಫ್ರೈ ಮಾಡ್ಕೊತಾ ಇದ್ದೀನಿ. ಫುಲ್ ಬ್ಲ್ಯಾಕ್ ಕಲರ್ ಆಗಬೇಕು, ಆ ಥರ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ. ಅದಕ್ಕೆ 2-3 ಲವಂಗನ ಸೇರಿಸ್ತಾ ಇದ್ದೀನಿ. ನಂತರ ಅದಕ್ಕೆ ನಾನು ಕಾಫಿ ಪೌಡ್ರನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ಥರ ಕಾಫಿ ಪೌಡ್ರ್ ಇರುತ್ತೆ ಆ ಕಾಫಿ ಪೌಡ್ರನ್ನು ಯೂಸ್ ಮಾಡಿ. ಕಾಫಿ ಪೌಡ್ರ್ ಇಲ್ಲ ಅಂದರೆ ಟೀ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಎರಡು ಟೇಬಲ್ ಸ್ಪೂನಷ್ಟು ಮುಲ್ತಾನ್ ಮಟ್ಟೆನ ಕೂಡ ನಾನು ಇದರಲ್ಲಿ ಬೆರೆಸ್ತಾ ಇದ್ದೀನಿ. ನಂತರ ಹೆನ್ನ ಮೆಹಂದಿ ಪೌಡರ್ನ ಕೂಡ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟನ್ನು ಮೆಹಂದಿ ಪೌಡರ್ನ ಹಾಕಿ. ನಂತರ ನಾನು ಒಂದು ಕಾರ್ತಿಕ ಪಾಕೆಟ್ನ ತೊಗೊಂಬಂದು ಅದಕ್ಕೆ ನಾನು ಬೇರಿಸ್ತಾ ಇದ್ದೀನಿ. ಅದರಲ್ಲಿ ಸೀಗೆಕಾಯಿ ಪೌಡರ್ ಇರುತ್ತಲ್ವ ಅದರಿಂದ ಅದನ್ನು ಬೇರಿಸ್ತಾ ಇದ್ದೀನಿ ನಾನು.
ಇದೆಲ್ಲವನ್ನು ನಾವು ನೀಟಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಎಲ್ಲ ಸ್ಮ್ಯಾಶ್ ಕೈಯಿಂದನೇ ಮಾಡಬೇಕು. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿದ ನಂತರ ನಾನು ಒಂದು ಮೀರಾ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಶಾಂಪೂ ಬೇಕು ಅದನ್ನೇ ಯೂಸ್ ಮಾಡ್ಬೋದು. ನಾನು ಮೀರಾ ಯೂಸ್ ಮಾಡೋದ್ರಿಂದ ಮೀರಾ ಶಾಂಪೂನ ತೊಗೊಂಡಿದ್ದೀನಿ. ಆ ಶಾಂಪೂ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತ ಅಂದರೆ, ನಾವು ವಾಶ್ ಮಾಡಬೇಕಾದ್ರೆ ನೀಟಾಗಿ ಎಲ್ಲ ಹೋಗಬೇಕು ಅಂತ ಹೇಳಿ ನಾನು ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಈ ಮೆಹಂದಿ ಹಾಕಿದ ಮೇಲೆ ನಾವು ಇದನ್ನು ಎಲ್ಲ ಪುಡಿ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಹೋಗಿಸ್ಲಿಕ್ಕಂತ ಹೇಳಿ ಶಾಂಪೂ ಹಾಕಿ ಮತ್ತೆ ತಲೆ ಸ್ನಾನ ಮಾಡ್ತೀವಲ್ವ, ಅದೆಲ್ಲ ಮಾಡಬಾರ್ದು ಅಂತಲೇ ನಾನು ಇದಕ್ಕೇ ಡೈರೆಕ್ಟಾಗಿ ಶಾಂಪೂನ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ನಾನು ಒಂದು ಚಿಕ್ಕ ಲಿಂಬೆಹಣ್ಣನ್ನ ತೊಗೊಂಡು ಅದರಲ್ಲಿ ಹಿಂಡ್ತಾ ಇದ್ದೀನಿ. ಒಂದು ಲಿಂಬೆಹಣ್ಣು ಸಾಕು, ಸ್ವಲ್ಪ ಸಣ್ಣಗಿರೋದು. ಅದನ್ನು ನಾನು ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಲಿಂಬೆಹಣ್ಣೆಲ್ಲ ಹಿಂಡಿದಾದ್ಮೇಲೆ ಸ್ವಲ್ಪ ನೀರನ್ನು ತಗೊಂಡು ನಾನು ಅದಕ್ಕೆ ಹಾಕ್ತಾ ಇದ್ದೀನಿ. ಅದೇ ನೀರಿಂದ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ತಾ ಹೋಗಬೇಕು. ಮಿಕ್ಸ್ ಮಾಡ್ತಾ ಅದು ಗಟ್ಟಿ ಬಂದರೆ ಇನ್ನೂ ಸ್ವಲ್ಪ ನೀರನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಎಲ್ಲ ಕೈಯಿಂದನೇ ಮಿಕ್ಸ್ ಮಾಡಬೇಕು. ಇವೆಲ್ಲ ಮಿಕ್ಸ್ ಆದ ನಂತರ ಫ್ರೆಂಡ್ಸ್, ನಾನು ಒನ್ ಡೇ ಇದನ್ನು ಹಾಗೆ ತಟ್ಟೆ ಮುಚ್ಚಿ ಇಡ್ತೀನಿ. ನೆಕ್ಸ್ಟ್ ಡೇನೇ ಓಪನ್ ಮಾಡಿ ನಾನು ತಲೆಗೆ ಅಪ್ಲೈ ಮಾಡ್ಕೊತೀನಿ. ನೆಕ್ಸ್ಟ್ ಡೇ ಓಪನ್ ಮಾಡಿ ನೋಡಿದಾಗೆ ನೋಡಿ ತವಾ ಎಲ್ಲ ಹೇಗೆ ಬ್ಲಾಕ್ ಆಗಿದೆ. ಈಗ ನಾನು ಯಾವ ರೀತಿ ರೆಮಿಡಿ ಮಾಡಿದ್ದೀನಲ್ವ, ಸೇಮ್ ಅದೇ ಟೈಪ್ ಮಾಡಿ ನೀವು ಕೂಡ ನಿಮ್ಮ ವೈಟ್ ಹೇರ್ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬೋದು ಫ್ರೆಂಡ್ಸ್. ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ನಮ್ಮ ವೈಟ್ ಹೇರ್ ಸಮಸ್ಯೆಗೆ ನಾವು ಪರಿಹಾರ ಕಂಡುಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಇದು ರಿಸಲ್ಟ್ ಹೇಗಿತ್ತು ಅಂತ ಹೇಳಿ. ನಾನು ತಲೆ ಸ್ನಾನ ಮಾಡಿದ ನಂತರ ನಿಮಗೆ ಹೇರ್ನ ತೋರಿಸ್ತಾ ಇದ್ದೀನಿ. ನನ್ನ ಹೇರ್ಸ್ ತುಂಬ ವೈಟ್ ಇತ್ತು ನೋಡಿ. ಈಗ ನೋಡಿ ತುಂಬ ಬ್ಲಾಕ್ ಕಾಣಿಸ್ತಿದೆ. ಮನೆಯಲ್ಲೂ ಕೂಡ ಎಲ್ಲರೂ ಆಶ್ಚರ್ಯ ಪಡ್ತಾಯಿದ್ರು, ಆ ಥರ ವೈಟ್ ಹೇರ್ಸ್ ಬ್ಲಾಕ್ ಆಗಿದೆ.